ಇಂದು ನಾವೆಲ್ಲರೂ ಇಲ್ಲಿ ಸಡಗರದಿಂದ ಭಾಗಿಯಾಗಿದ್ದೇವೆ. ಡಾಕ್ಟರ್ ಶ್ರೀ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮಿಯವರನ್ನು ಈಗ ದೈಹಿಕ ಶಿಕ್ಷಣ ಶಿಕ್ಷಕರಾದ ಗಂಗರಾಜಿ ಅವರು ಕಲಿಸಲಿದ್ದಾರೆ. ಇದೀಗ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮಿಯವರು ವೇದಿಕೆಯತ್ತ ಆಗಮಿಸಿದ್ದು ಮಾಡಿಕೊಳ್ಳುತ್ತೇನೆ. ಸಮಾರಂಭದಲ್ಲಿ ನಾವೆಲ್ಲರೂ ಭಾರತ ಮಾತೆಗೆ ಜೈಕಾರ ಹಾಕುವ ಮೂಲಕ ಹಾಗೆ ರಾಷ್ಟ್ರಗೀತೆಯ ಮೂಲಕ ಎಲ್ಲರೂ ಭಾರತಾಂಬೆಗೆ ನಮಿಸೋಣ. जन गण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड़ उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगल दायक जय हे भारत भाग्य विधाता जय हे जय हे जय हे जय 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 हे जन विजयी विश्व तिरंगा प्यारा झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा सदा शक्ति बरसाने वाला प्रेम सुधा बरसाने वाला वीरों को बरसाने वाला मातृभूमि का विजयी विश्व तिरंगा प्यारा झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा शान की जाने पाए जाने जान भले ही जाए विश्व विजय करके दिखलाए सब होए प्रणव हमारा झंडा ऊंचा रहे हमारा
सुहासिनी सुमधुर भाषिणी सुखदां वरदां मातरं वन्दे मातरं वन्दे ಇದೀಗ ಶ್ರೀಗಳವರು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಲಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಸಾಲಾಗಿ ಬಂದು ಗೌರವ ನಮನವನ್ನ ಸಲ್ಲಿಸಬೇಕಾಗಿ ವಿನಂತಿ. ಶ್ರೀ ನಿರ್ವಾಣ ಸ್ವಾಮಿ ವಸತಿ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿಗಳಿಂದ ಗೌರವ ನಮನ ಸಲ್ಲಿಕೆ. ವೇದಿಕೆಯಲ್ಲಿರುವ ಗಣ್ಯರಿಗೆ 8ನೇ ತರಗತಿಯ ವಿದ್ಯಾರ್ಥಿಗಳಿಂದ ಗೌರವ ನಮನ ಸಲ್ಲಿಕೆ. ಬಸವೇಶ್ವರ ಎಸ್ಸಿ ಶಾಲೆಯ 7ನೇ ತರಗತಿ ಮಕ್ಕಳಿಂದ ಗಣ್ಯರಿಗೆ ಗೌರವ ನಮನ ಬಸವೇಶ್ವರ ಎಸ್ಸಿ ಶಾಲೆಯ 5ನೇ ತರಗತಿಯ ಮಕ್ಕಳು ಗೌರವ ನಮನವನ್ನು ಸಲ್ಲಿಸಲಿದ್ದಾರೆ. ಗೌರವ ಪೂಜ್ಯ ಶ್ರೀಗಳು ಹಸ್ತಮುಖಿಗಳಾಗಿ ಗೌರವ ನಮನವನ್ನು ಸ್ವೀಕರಿಸುತ್ತಿದ್ದಾರೆ. ಶುಭ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಯಾಗಿರುವುದು ಸಂತಸದ ಸಂಗತಿಯೇ ಸರಿ. ಇದೀಗ B.Ed ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ನಮನ ಸಲ್ಲಿಕೆ. ನಿರ್ದೇಶಕ ಸುದೀಪ್ ಕೆ ಅವರ ನಾಯಕತ್ವದಲ್ಲಿ ಗಣ್ಯರಿಗೆ ಗೌರವ ನಮನ ಸಲ್ಲಿಕೆ. ಇದೀಗ ಶ್ರೀ ನಿರ್ವಾಣ ಸ್ವಾಮಿ ಶಿಕ್ಷಣ ಮಹಾವಿದ್ಯಾಲಯದ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಗಣ್ಯರಿಗೆ ಗೌರವ ನಮನ ಸಲ್ಲಿಕೆ. ಎಲ್ಲರ ಗಮನವು ಪರೇಡ್ನಲ್ಲಿ ಭಾಗಿಯಾಗಿರುವ ವಿದ್ಯಾರ್ಥಿಗಳಿಂದ ನಡೆದಿದೆ. ಮೈದಾನದಲ್ಲಿ ಬರುವ ಮೂಲಕ ಸಮರ್ಪಣೆಯನ್ನು ಸಲ್ಲಿಸಿದ್ದಾರೆ. ಸ್ವೀಕರಿಸಿದಂತಹ ಡಾಕ್ಟರ್ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮಿಯವರು ಹಾಗೂ ಕಾರ್ಯಕ್ರಮವನ್ನು ಪ್ರಾರ್ಥನೆ ವಿದ್ಯಾರ್ಥಿಗಳು गजानन पद्माकं गजाननं महर्निशम् अनेकदन्तं भक्तानां एकदन्तम् उपास्महे नमस्ते शारदा देवी काश्मीरपुरवासिनी त्वां प्रार्थये नित्यं विद्यां बुद्धिं च देहिने मृत्युञ्जयाय रुद्राय नीलकण्ठाय शम्भवे अमृतेशाय सर्वाय महादेवाय ते नमः रामाय रामभद्राय रामचन्द्राय वेदसे रघुनाथाय नाथाय
ನೆರವೇರಿಸಿಕೊಟ್ಟಂಥ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಹಾಜರಿರುವವರನ್ನು ಸ್ವಾಗತಿಸಲಿದ್ದಾರೆ ಕುಮಾರಿ ಲಕ್ಷ್ಮಿ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ಶ್ರೀಮಠದ ಗುರು ಪರಂಪರೆಯನ್ನು ಸ್ಮರಿಸುತ್ತಾ ಡಾಕ್ಟರ್ ಶ್ರೀ 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 ಮುಮ್ಮಡಿ ನಿರ್ವಾಣ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಹಾಗೂ ಶ್ರೀಮಠದ ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತೇನೆ. ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶ್ರೀಮಠದ ಆವರಣದಲ್ಲಿ ಸಡಗರದಿಂದ ಆಚರಿಸುತ್ತಿದ್ದು, ಈ ಒಂದು ಸುಸಂದರ್ಭದಲ್ಲಿ ಸರ್ವರನ್ನು ಸ್ವಾಗತಿಸಲು ಆಶಿಸುತ್ತೇನೆ. ಶ್ರೀಮಠದ ಹಿರಿಯ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀಮಠದ ಕಿರಿಯ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ B.Ed ಕಾಲೇಜಿನ ನಿರ್ದೇಶಕರಾದಂತಹ ಡಾಕ್ಟರ್ ನಟರಾಜು ಸರ್ ರವರಿಗೂ ಸಹ ಮನಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಸರ್ ರವರಿಗೂ ಸಹ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶ್ರೀಮಠದ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಶಿವನಪ್ಪ ಸರ್ ರವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ SNB.Ed ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ನಾಗೇಂದ್ರ ಸರ್ ರವರಿಗೂ ಸಹ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. SNRHSನ ಮುಖ್ಯ ಶಿಕ್ಷಕರಾದಂತಹ ಶ್ರೀ ರುದ್ರೇಶಯ್ಯ ಸರ್ ರವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀಮಠದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಲ್ಮೆಯ ವಿದ್ಯಾರ್ಥಿ ಮಿತ್ರರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಅನುವು ಮಾಡಿಕೊಟ್ಟಂತಹ ಎಲ್ಲರಿಗೂ ಸಹ ವಂದಿಸಿ ವಿರಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾಗತವನ್ನು ಕೋರಿದಂತಹ ಲಕ್ಷ್ಮೀರವರಿಗೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಶಾಲಾ ಮಕ್ಕಳಿಂದ ಭಾಷಣ. ಸ್ವಾತಂತ್ರ್ಯದ ಕುರಿತಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವೀರರ ಕಥೆಯನ್ನು ನಾವು ಮಕ್ಕಳಿಂದ ಆಲಿಸ್ಕೊಳ್ಳೋಣ. ಮೊದಲಿಗೆ ಭಾಷಣ ಮಾಡೋಕ್ಕೆ ಬರ್ತಾ ಇದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿ ಶಶಾಂಕ್ NS. NS 8ನೇ ತರಗತಿ ಶ್ರೀ ನಿರ್ವಾಣಸ್ವಾಮಿ ವಸತಿ ಪ್ರೌಢಶಾಲೆ, ಶ್ರೀ ದೇಗುಲಮಠ, ಕನಕಪುರ. ಮೊದಲಿಗೆ ಶ್ರೀಮಠದ ಗುರು ಪರಂಪರೆಯನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಪೂಜ್ಯರೇ, ಮುಖ್ಯೋಪಾಧ್ಯಾಯರೇ, ಪ್ರೀತಿಯ ಗುರುಗಳೇ, ಪೋಷಕರೇ ಹಾಗೂ ನನ್ನ ನೆಚ್ಚಿನ ಗೆಳೆಯರೇ, ಎಲ್ಲರಿಗೂ ಶುಭೋದಯ. ಮೊದಲಿಗೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ನಾವು 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. 15 ಆಗಸ್ಟ್ 1947ರಂದು ನಾವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ. ನಾವು ಈ ದಿನವನ್ನು ಸಂತಸದ ಮನೋಭಾವದಿಂದ ಆಚರಿಸಬೇಕು. ಇಂದು ನಾವು ನಮ್ಮ ಮಹಾನ್ ನಾಯಕರುಗಳಾದ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಲಾಲಾ ಲಜಪತ್ ರಾಯ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಗತ್ ಸಿಂಗ್ ಮತ್ತು ಕಣ್ಣಿಗೆ ಕಾಣದ ಅದೆಷ್ಟೋ ಮಹಾನ್ ನಾಯಕರನ್ನು ನೆನಪಿಸಿಕೊಳ್ಳಬೇಕಾದ ದಿನವಾಗಿದೆ. ಇಂದು ನಾವೆಲ್ಲರೂ ಶಾಂತಿಯುತ ಜೀವನ ನಡೆಸುತ್ತಿರುವುದು ಅವರ ತ್ಯಾಗದ ಫಲವಾಗಿದೆ. ನಮ್ಮ ದೇಶವನ್ನು ವಿಶ್ವದ ಅತ್ಯುತ್ತಮ ದೇಶವನ್ನಾಗಿ ಮಾಡಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ನಾನು ಭಾರತೀಯ ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ. ಇಂದು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಂತೋಷದಿಂದ ಆಚರಿಸೋಣ ಎಂದು ಹೇಳುತ್ತಾ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ. ಸ್ವತಂತ್ರ ಹೋರಾಟಗಾರರನ್ನು ನಮ್ಮ ಕಣ್ಮುಂದೆ ತಂದಂತಹ ಶಶಾಂಕ್ NS ರವರಿಗೆ ಧನ್ಯವಾದಗಳು.
ಇದೀಗ 6ನೇ ತರಗತಿಯ ವಿದ್ಯಾರ್ಥಿ ಓಂಕಾರ್ ರವರು ಈ ದಿನವನ್ನು ಕುರಿತು ಭಾಷಣ ಮಾಡಲಿದ್ದಾರೆ. ಮುಂದಿನ ತಯಾರಿಗಾಗಿ ಶ್ರೀ ನಿರ್ವಾಣ ಸ್ವಾಮಿ ಸಂಸ್ಕೃತ ಪಾಠಶಾಲೆಯ ಲೋಹಿತಾರಾಧ್ಯ. ಪದಗಳು. ನನ್ನ ಹೆಸರು ಓಂಕಾರ್, 6ನೇ ತರಗತಿ ಓದುತ್ತಿದ್ದೇನೆ. ನಿಮಗೆಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಆಚರಿಸುತ್ತೇವೆ. ಬ್ರಿಟಿಷರ ಆಡಳಿತದಿಂದ ದೇಶ 1947 ಆಗಸ್ಟ್ 15ರಿಂದ ಸ್ವಾತಂತ್ರ್ಯವಾಯಿತು. ಇದು ಸ್ವಾತಂತ್ರ್ಯದ ಹೋರಾಟಗಾರರ ತ್ಯಾಗದ ನೆನಪಿನ ದಿನ. ಆಗಸ್ಟ್ 15, 1947ಕ್ಕೂ ಮೊದಲ ಬ್ರಿಟಿಷರ ಸರ್ಕಾರ ಸುಮಾರು 200 ವರ್ಷಗಳ ಕಾಲ ಭಾರತವನ್ನು ಆಳಿತು. ಸ್ವಾತಂತ್ರ್ಯದ ನಂತರ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾರತದ ಧ್ವಜವನ್ನು ಕೆಂಪು ಕೋಟೆ ಮೇಲೆ ಹಾರಿಸಿದರು. ಈ ಸಂಪ್ರದಾಯ ಮುಂದುವರೆದಿದೆ. ಸ್ವಾತಂತ್ರ್ಯ ಹೋರಾಟಗಾರರ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತರಲು ಧೈರ್ಯದಿಂದ ತಮ್ಮ ಜೀವವನ್ನು ತ್ಯಾಗ ಮಾಡಿ ಮಹಾನ್ ದೇಶ ಪ್ರೇಮಿಗಳ ಅವರ ಸ್ವಾತಂತ್ರ್ಯವನ್ನು ತರಲು ನೋವು, ಶೋಷಣೆ, ಅಪಾರಣೆ, ಚಿತ್ರಹಿಂಸೆ ಮತ್ತು ಕಷ್ಟಗಳು ಎದುರಿಸಿ ಹೀಗೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧೀರ ಹೃದಯಗಳ ಬಹಳಷ್ಟು ಇದ್ದಾರೆ. ಅವರ ಕೆಲವರು ಬಾಲ ಗಂಗಾಧರ ತಿಲಕ್, ಭಗತ್ ಸಿಂಗ್, ಲಾಲ್ ಲಜಪತ್ ರಾಯ್, ಸಂಗೊಳ್ಳಿ ರಾಯಣ್ಣ, ಗಾಂಧೀಜಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತಿದ್ದರು. ಅವರ ಅಚಲ ಸಂಕಲ್ಪ, ಪರಿಶ್ರಮ ಮತ್ತು ತ್ಯಾಗದಿಂದಾಗಿ ಆಗಸ್ಟ್ 15, 1947ರಿಂದ ಸ್ವಾತಂತ್ರ್ಯ ಸಿಕ್ಕಿತು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಾರಂಭವಾಗಿ ಸಾವಿರಾರು ಚಳುವಳಿಗಳನ್ನು ನಡೆಸಿದರು. ಗಾಂಧೀಜಿ ಭಾರತ ಬಿಟ್ಟು ತೊಲಗಿ ಚಳುವಳಿ, ಅಸಹಕಾರ ಚಳುವಳಿ, ಸತ್ಯಾಗ್ರಹ ಚಳುವಳಿಗಳನ್ನು ನಡೆಸಿದರು. ಸುಭಾಷ್ ಚಂದ್ರ ಬೋಸ್ ಅವರ ಘೋಷಣೆ, ನೀವು ನಮಗೆ ರಕ್ತ ಕೊಡಿ, ನಾವು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇವೆ ಎಂಬುದು ಸಾವಿರಾರು ಯುವ ಜನರಿಗೆ ಪ್ರೇರಣೆಯಾಗಿದೆ. ಈ ಪೀಳಿಗೆಯಾದ ನಾವು ಈ ಅಸಾಧಾರಣ ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ಅವರ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯ ತತ್ವಗಳನ್ನು ಎತ್ತಿ ಹಿಡಿಯಬೇಕಾಗಿದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ಸ್ವತಂತ್ರ ಧೀರರ ಕಥೆಯನ್ನು ಕೇಳೋದು ನಿಜಕ್ಕೂ ಕೂಡ ಸಂತೋಷವನ್ನು ತಂದಿದೆ. ಇದೀಗ ಕುಮಾರ್ ವಿದ್ಯಾರ್ಥಿಯಿಂದ ಭಾಷಣ. ಕುಮಾರ್, ಮುಂದಿನ ತಯಾರಿಗಾಗಿ B.Ed ವಿದ್ಯಾರ್ಥಿಗಳು ತಯಾರಿರಬೇಕು, ವೇದಿಕೆಯತ್ತ ಬರಬೇಕು. ನಾನು 4ನೇ ತರಗತಿಯಲ್ಲಿ ಓದುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಗೆಳೆಯರೇ, ನಮ್ಮ ಭಾರತ ಇಂದು ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಮುಂಚೂಣಿಯಲ್ಲಿರುವ ದೇಶವಾಗಿದೆ. ನಮ್ಮ ದೇಶ ವಿವಿಧ ಜಾತಿ, ಧರ್ಮ, ಸಂಸ್ಕೃತಿ ಮತ್ತು ನಂಬಿಕೆಗಳ ಮೇಲೆ ನಿಂತಿರುವಂತಹ ದೇಶವಾದರೂ ಎಲ್ಲರೂ ಒಟ್ಟಾಗಿ ವಾಸಿಸುವ ವೈವಿಧ್ಯಮಯ ದೇಶವಾಗಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶವಾಗಿದೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಎಂಬುದು ನಮಗೆಲ್ಲ ತಿಳಿದಿದೆ. ದೇಶಾದ್ಯಂತ ರಾಷ್ಟ್ರೀಯತೆ, ದೇಶಭಕ್ತಿಯ ಭಾವನೆ ಹೊತ್ತಿಸಲು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಶೌರ್ಯ ಮತ್ತು ಹೋರಾಟಗಳನ್ನು ನೆನಪು ಮಾಡುತ್ತದೆ. ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಬಾಲ ಗಂಗಾಧರ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ನೆಹರು ಮುಂತಾದ ನಾಯಕರ ಮಾರ್ಗದರ್ಶನದಲ್ಲಿ ಇಡೀ ದೇಶದ ಜನತೆ ಪಾಲ್ಗೊಂಡಿದ್ದರು. ಒಂದು ಗುಂಪು ಹಿಂಸೆಯ ಮಾರ್ಗ ಹಿಡಿದರೆ ಇನ್ನೊಂದು ಗುಂಪು ಅಹಿಂಸೆಯ ಮಾರ್ಗ ಹಿಡಿದು ಹೋರಾಟ ಮಾಡಿದ್ದಾರೆ. ಇಬ್ಬರ ಗುರಿ ಒಂದೇ ಆಗಿತ್ತು. ಅದೇ ಒಂದೇ ಮಾತರಂ ಎಂಬ ತತ್ವ, ಭಾರತವನ್ನು ಸ್ವಾತಂತ್ರ್ಯಗೊಳಿಸುವುದು. ಹೀಗೆ ಹೋರಾಟ, ಸತ್ಯಾಗ್ರಹ, ಚಳುವಳಿ ಮತ್ತು ಬಲಿದಾನಗಳ ಮೂಲಕ ಕೊನೆಗೂ 1947 ಆಗಸ್ಟ್ 15ರಂದು ದೇಶ ಸ್ವಾತಂತ್ರ್ಯವಾಯಿತು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ವಂದನೆಗಳು. ಬಹುಶಃ ಈ ಪುಟ್ಟ ಕಂದನ ಮಾತನ್ನು ಬ್ರಿಟಿಷ್ ಏನಾದರೂ ಕೇಳಿದರೆ 1947ಕ್ಕೆ ಮೊದಲೇ ನಮ್ಗೆ ಸ್ವಾತಂತ್ರ್ಯ ಕೊಡ್ತಿದ್ರು ಅಂತ ಕಾಣುತ್ತೆ. ಕುಮಾರ್, ನಿಮಗೆ ಧನ್ಯವಾದಗಳು. ಇದೀಗ ಲೋಹಿತಾರಾಧ್ಯ ಅವರು ಭಾಷಣ ಮಾಡಬೇಕಾಗಿ ಕೇಳ್ಕೊತೀನಿ.
ಮುಂದಿನ ತಯಾರಿಗಾಗಿ ಕವಾಯತಿಗೆ ವಿದ್ಯಾರ್ಥಿಗಳು ರೆಡಿ ಇರಬೇಕು. ಮಾನ್ಯ ಅಧ್ಯಕ್ಷಾः ಮುಖ್ಯ ಅತಿಥಿನः मम अनुभाविकाः शिक्षकाः ज्येष्ठाः मम सहपाठिनः सर्वेभ्यः स्वातन्त्र्योत्सवस्य शुभाशयाः. मम नाम लोहित् आराध्यः. नवमीकक्षायां पठामि. अहम् इदानीं स्वातन्त्र्योत्सवम् अधिकृता संस्कृतभाषायां वक्तुम् इच्छामि. दोषाः भवन्ति चेत् क्षम्यतां. व्यापारार्थम् आगतः आङ्ग्लाः 200 वर्षाणि अस्माकं देशस्य प्रशासनाः कृत्वा भारतीयेभ्यः असहनीयं कष्टं दत्तवन्तः. एतस्मात् कारणात् एव तेषां विरुद्धम् आन्दोलनं कृतवन्तः. तस्य परिणामात् एव अस्माकं राष्ट्रं क्रिस्तीय 1947 1947 वर्षे आगस्ट् मासे 15 दिनाङ्के स्वातन्त्र्यम् अभवत्. इत्युक्ते देशः आङ्ग्लशासनात् विमोचनं प्राप्तं. भारतीयाः इदानीं स्वतन्त्राः. एषः अस्माकम् अभिमानस्य विषयः. ततः च 1950 क्रिस्तवर्षस्य जनवरी मासस्य 26 दिनाङ्के नूतनसंविधानं वयं स्वीकृतवन्तः. एतौ दिवसौ राष्ट्रीय उत्सवरूपेण प्रति वर्षं वयम् आचरामः. आगस्ट् 15 दिनाङ्के स्वातन्त्र्यदिनस्य स्मरणात् उत्सवम् आचरामः. देशः सर्वत्र राजकीयाः नेताराः शालासु छात्राः अध्यापकश्च उत्सवम् इदम् आचरन्ति. स्वातन्त्र्य सम्पादनार्थं गान्धीजी महोदयः सर्वत्यागं कृतवान्. उपवासं कृत्वा देहदण्डनद्वारा हिन्दू मुसल्मान ऐक्यार्थं प्रयत्नं कृतवान्. सत्यम् अहिंसा सहना प्रामाणिकता इत्यादि गुणैः सर्वान् भारतीयान् त्रिवर्णरञ्जित राष्ट्रध्वजस्य मूले मेलयित्वा राष्ट्रैक्यं साधितवान्. विश्वशैव शान्तिमन्त्रम् उपदिष्टवान्. वल्लभाभाई पटेल, सुभाष चंद्र बोस, बाबू राजेंद्र प्रसाद, भगत सिंह, चंद्रशेखर आजाद एते सर्व नेताराः स्वातन्त्र्यार्थम् ऐक्यार्थं च स्व आत्मनमेव समर्पिताः. स्वातन्त्र्योत्सवदिने एतेषां कृतज्ञता समर्प्य तेषां स्मरणात् स्तुतिं च कुर्वन्ति करणीयमेव. अस्मिन् देशे राष्ट्रध्वजस्य राष्ट्रगीताय राष्ट्रलाञ्छनस्य च गौरवं समर्पयन्ति. अस्मिन् देशे राष्ट्रध्वजस्य राष्ट्रगीताय लाञ्छनस्य गौरवं च समर्पयन्ति. अस्मिन् दिने स्वातन्त्र्यवीराणां सहनं भाषणं द्वारा आकाशवाणीद्वारा दूरदर्शनद्वारा प्रचारं कुर्वन्ति. इदानीं स्वातन्त्र्यभारतस्य प्रगतिः तस्माभिः करणीयः. राष्ट्रीय भावैक्यं रक्षणीयं. तदा अस्माकं जीवनं धन्यं भवति इति उक्त्वा मम भाषणं समाप्तिं करोमि. जयतु जयतु संस्कृतं, जयतु जयतु भारतम्. अस्माकं भाषा संस्कृत भाषा. जय हिंद. ಧನ್ಯವಾದಗಳು. ಸಂಸ್ಕೃತ ಭಾಷೆಯಲ್ಲಿ ಭಾಷಣವನ್ನು ನೆರವೇರಿಸಿಕೊಟ್ಟಂಥ ಸಂಸ್ಕೃತ ಪಾಠಶಾಲೆಯ ಲೋಹಿತಾರಾಧ್ಯರವರಿಗೆ ಧನ್ಯವಾದಗಳು. ಇದೀಗ 7ನೇ ತರಗತಿ ವಿದ್ಯಾರ್ಥಿಗಳಿಂದ ಕವಾಯತು ಪ್ರದರ್ಶನ.
ಪ್ರೀತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಿರ್ವಾಣ ಸ್ವಾಮೀಜಿ ಅವರಿಗೆ ವೇದಿಕೆಯ ವತಿಯಿಂದ ಗೌರವ ಸಲ್ಲಿಕೆ. ಎದ್ದು ನಿಂತು ಗೌರವ ಸಮರ್ಪಣೆಯಲ್ಲಿ ಭಾಗಿಯಾಗಬೇಕಾಗಿ ವಿನಂತಿ. ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲರೂ ಚಪ್ಪಾಳೆಯ ಮೂಲಕ ಪರಮ ಪೂಜ್ಯ ಶ್ರೀಗಳಿಗೆ ಬೀಳ್ಕೊಡುಗೆ ನೀಡಬೇಕಾಗಿ ವಿನಂತಿ. ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ಚನ್ನಬಸವ ಸ್ವಾಮೀಜಿ ಅವರಿಗೆ ಗಣ್ಯರಿಂದ ಗೌರವ ಸಮರ್ಪಣೆ. ವಿನಂತಿ. ಎಲ್ಲರೂ ಕುಳಿತುಕೊಂಡು ನೃತ್ಯವನ್ನು ನೋಡಬೇಕಾಗಿ ವಿನಂತಿ. ಕಾರ್ಯಕ್ರಮ ಬೇಗ ಮುಗಿಯಲಿದೆ, ಯಾರು ಹೊರಡೋ ಹಾಗಿಲ್ಲ. आजा आजा जिंदे शामी आने के तले है, आजा जरी वाले नीले आसमाने के तले है. सच्ची मैंने जान गवाई है, नच नच कोयलों पे रात बिताई है. अखियों की नींद मैंने फूकों से उड़ा दी, गिन गिन तारे मैंने उंगली जलाई है. आजा आजा जिंदे शामी आने के तले, आजा सारी वाले नीले आसमान के तले. हम लोगों को समझ सको तो, हम लोगों को समझ सको तो समझो दिलबर जानी, जितना भी तुम समझोगे उतनी होगी हैरानी. हम लोगों को समझ सको तो समझो दिलबर जानी, जितना भी तुम समझोगे उतनी होगी हैरानी. अपनी छतरी तुमको दे दे कभी जो बरसे पानी, कभी नए पैकेट में बेचे तुमको चीज पुरानी. फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी. ರಣ 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 ಕಲಿಯೋ, ಯುದ್ಧ ಭೂಮಿಯೇನೆ ಇವ ಕಳೆಯೋ, ಧಗ 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 ಉರಿಯೋ, ಸೂರ್ಯನ್ನೇ ಸುಡ ಉಸಿರೋ. ರಣ ರಣ ಕಲಿ ರಣ ಕಲಿಯೋ, ಇಡೀ ದೇಶವೇನೆ ನಿನ್ನ ಮನೆಯೋ, ಧಡ 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 ನಡೆಯೋ, ನಿನ್ನ ತ್ಯಾಗಕ್ಕೆಂದು ನಾವು ನುಡಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯಲಿದೆ ಓಹೋ, ಬಲಿದಾನ ಕುನು ನೀನು ರೆಡಿಯೋ, ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ, ಎಂದೆಂದು ನಿಂಗೆ ಜಹೋ. ಸಲಾಮ್ ಸೋಲ್ಜರ್, ನೀನಿದ್ರೆ ಇಲ್ಲ ಡೇಂಜರ್. ಸಲಾಮ್
ದೇಶಕ್ಕಾಗಿ ಪ್ರಾಣ ಕೊಟ್ಟ ಯೋಧರಿಗೆ ಒಂದು ಸಲಾಂ. ದೇಶಕ್ಕಾಗಿ ಯೋಧರನ್ನು ಹೆತ್ತ ತಂದೆ ತಾಯಿಗೆ ಒಂದು ದೊಡ್ಡ ಸಲಾಂ. ನೃತ್ಯದ ಮೂಲಕ ಯೋಧರನ್ನು ಸ್ಮರಿಸಿದಂತಹ ಮಕ್ಕಳಿಗೆ ಧನ್ಯವಾದಗಳು. ಇದೀಗ BEd ಪ್ರಶಿಕ್ಷಣಾರ್ಥಿಗಳಿಂದ ಭಾಷಣ. ಮೊದಲಿಗೆ ಉಮ್ಮೆ ಕುಲ್ಸುಮ್ ರವರಿಂದ ಭಾಷಣ. Good morning everyone. My name is Umme Kulsum. I am a BEd trainee pursuing BEd course from this institution. A very warm welcome to all present here. Holiness Swamiji, respected teachers and students, to this momentous occasion of 78 independence. India was once called Sone ki Chidiya, which means we had abundant resources. We have ample of minerals and rocks, and we were home to the largest spice market. This made the British government to capture our country and use it for their own benefits. They conspired against us through the divide and rule policy and slowly gained the control over the country. The people of our country, being illiterate and ignorant, were easily deceived by Britishers, and they gained the control of our kingdoms. We became cheap slaves to the Britishers, and thus they ruled us for many years. Later on, some eminent personalities such as Mahatma Gandhi, Jawaharlal Nehru, Subhash Chandra Bose and many more realized that we should fight for our rights. Later on, many freedom struggles took place and we finally gained the independence. We should be thankful to our freedom fighters. Let us commit ourselves to work together as a nation, and later on I wish all a happy Independence Day and hope together we can build a wonderful nation. Jai Hind. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮೊದಲಿಗೆ ಶ್ರೀಮಠದ ಗುರು ಪರಂಪರೆಯನ್ನು ಸ್ಮರಿಸುತ್ತಾ ಶ್ರೀಗಳ ಪಾದಕಮಲ ಚರಣಗಳಿಗೆ ವಂದಿಸುತ್ತೇನೆ. ಈ ದಿನದ ವಿಶೇಷತೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆ ಮಹೋತ್ಸವ ಹಾಗೂ ಅಪ್ರತಿಮ ವೀರ ಕಿತ್ತೂರು ರಾಣಿ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜಯಂತ್ಯೋತ್ಸವ ಕೂಡ 226ನೇ ಜಯಂತಿ ಉತ್ಸವ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ, ಈ ಸ್ವಾತಂತ್ರ್ಯ ಎನ್ನುವುದು ಇದರ ಅರ್ಥ ತಿಳಿಯೋದಾದರೆ, ಸ್ವಾತಂತ್ರ್ಯ ಎನ್ನುವುದು ಒಬ್ಬರಿಂದ ಬಿಡುಗಡೆಗೊಳ್ಳುವ ಅಥವಾ ಮುಕ್ತಿಯನ್ನು ಹೊಂದುವ ಎನ್ನುವ ಅರ್ಥವನ್ನು ನೀಡುತ್ತದೆ. 1600ರ ಸಂದರ್ಭದಲ್ಲಿ ನಮ್ಮ ದೇಶವು ಅತ್ಯಂತ ಸಂಪದ್ಭರಿತ ದೇಶವಾಗಿತ್ತು, ಅತ್ಯಂತ ಸರ್ವರನ್ನೊಳಗೊಂಡ ಏಕೈಕ ದೇಶವಾಗಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆ ಒಂದು ಸಂದರ್ಭದಲ್ಲಿ ಸುಮಾರು 543ಕ್ಕಿಂತ ಅಧಿಕ ದೇಶೀಯ ರಾಜ್ಯ ಸಂಸ್ಥಾನ ಪ್ರಾಂತ್ಯಗಳು ನಮ್ಮ ದೇಶದಲ್ಲಿದ್ದವು. ಆ ಒಂದು ಸಂದರ್ಭದಲ್ಲಿ ಫ್ರೆಂಚರು, ಡಚ್ಚರು, ಯುರೋಪಿಯನ್ನರು, ಬ್ರಿಟಿಷರು, ಅನೇಕ ವಿದೇಶಿಗರು ನಮ್ಮ ದೇಶದಲ್ಲಿ ವ್ಯಾಪಾರಕ್ಕಾಗಿ ಆ ಒಂದು ಸಂದರ್ಭದಲ್ಲಿದ್ದಂತಹ ರಾಜರ ಮೊಘಲ್ ಶ್ರೇಷ್ಠ ದೊರೆಗಳ ಹತ್ತಿರ ವ್ಯಾಪಾರದ ಅನುಮತಿಯ ಭಿಕ್ಷೆಯನ್ನು ಬೇಡಿಕೊಂಡು ಬಂದು ಸುಮಾರು 250 ವರ್ಷಗಳ ಕಾಲ ನಮ್ಮನ್ನು ಆಳಿದರು. ಇದಕ್ಕೆ ಮೂಲ ಕಾರಣ ತಮಗೆಲ್ಲರೂ ತಿಳಿದಿರುವ ಹಾಗೆ ಒಗ್ಗಟ್ಟು. ಯಾಕಂದರೆ ನಮ್ಮ ದೇಶೀಯ ಪ್ರಾಂತ್ಯಗಳಲ್ಲಿ ತಮ್ಮ ಪ್ರಾಂತ್ಯಗಳು ಮಾತ್ರ ಸುರಕ್ಷಿತವಾಗಿರಬೇಕೆನ್ನುವ ಕಲ್ಪನೆ ಹೊಂದಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಒಗ್ಗಟ್ಟು ಇಲ್ಲದಿರುವುದರಿಂದ ಸುಮಾರು 250 ವರ್ಷಗಳ ಕಾಲ ಆಳಿದರು. ತದನಂತರ ಅವರು ತಂದಂತಹ ಕಠೋರವಾದ ನೀತಿಗಳು, ಸಹಾಯಕ ಸೈನ್ಯ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ದತ್ತುಪುತ್ರರಿಗೆ ಹಕ್ಕಿಲ್ಲ, ಅನೇಕ ನೀತಿಗಳ ಮೂಲಕ ನಮ್ಮ ದೇಶೀಯ ಪ್ರಾಂತ್ಯ ಸಂಸ್ಥಾನಗಳನ್ನು ಅವರು ಸಂಪೂರ್ಣವಾಗಿ ನಾಶ ಮಾಡಿದರು. ತದನಂತರ ಆಗಸ್ಟ್ 15, 1947ರಂದು ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಪ್ರಸ್ತುತ ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯವನ್ನು ನೆನಪಿಸಿಕೊಂಡರೆ ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಎನ್ನುವ ಹಾಗೆ ಈ ಒಂದು ಸುಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ ಕ್ರಾಂತಿಕಾರಿಗಳು, ತೀವ್ರಗಾಮಿಗಳು, ಮಂದಗಾಮಿಗಳು ಒಂದೆಡೆ ಹೋರಾಟ ಆದರೆ ಅಹಿಂಸಾವಾದಿಗಳು ಕೂಡ ಇನ್ನೊಂದೆಡೆ ಹೋರಾಟವಾಗಿದೆ.
ಅಹಿಂಸಾವಾದಿಗಳು ಹಿಂಸಾವಾದಿಗಳು ಇಬ್ಬರಿಂದ ಸ್ವಾತಂತ್ರ್ಯ ದೊರೆತಿದೆ ಅಂತ ಹೇಳ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಆಮೇಲೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಖುದಿರಾಮ್ ಬೋಸ್ ಅನೇಕ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಈ ದಿನ ಸ್ವಾತಂತ್ರ್ಯ ದೊರಕಿದೆ ಅಂತ ಹೇಳ್ಬೋದು. ಈ ಒಂದು ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೆ ಮತ್ತು ಸಹೋದರ ಸಹೋದರಿಯರಿಗೆ, ಪ್ರೀತಿಯ ಕೇಂದ್ರ ಬಿಂದುಗಳಾದಂತಹ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. B.Ed ಪ್ರಶಿಕ್ಷಣಾರ್ಥಿ ಲೇಖನ ಅವರಿಂದ ಭಾಷಣ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. 78ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರು ಪಾದಗಳಿಗೆ ಪುಷ್ಪ ನಮನಗಳನ್ನು ಸಲ್ಲಿಸುತ್ತಾ, 1930 ಜನವರಿ 26ರಂದು ಬೆಳಗಾವಿನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ನೆಹರೂರವರು ಸ್ವರಾಜ್ಯನನ್ನು ಅಜನ್ಮಸಿದ್ಧ ಹಕ್ಕು ಅಥವಾ ಸ್ವಾತಂತ್ರ್ಯ ಘೋಷಣೆಯನ್ನು ಮಾಡಿದರು. ಅಂದು ನಮಗೆ ಸ್ವಾತಂತ್ರ್ಯ ದೊರಕಲಿಲ್ಲ. ಇಂದು ನಾವು 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. 77ನೇ ಸ್ವಾತಂತ್ರ್ಯ ಹಿಂದೆ ನಡೆದಂತಹ ಆಗಸ್ಟ್ 15 ನಾವು ಏಕೆ ಆಗಸ್ಟ್ 15 ಯಾಕೆ ನಿರ್ಧರಿಸಿದವು ಎಂಬ ಪ್ರಶ್ನೆಗೆ ಉತ್ತರ ಉಣಬಡಿಸಲು ನಿಮ್ಮ ಮುಂದೆ ಇಚ್ಛಿಸುತ್ತೇನೆ. ಆಗಸ್ಟ್ 15 ಲಾರ್ಡ್ ಮೌಂಟ್ ಬ್ಯಾಟನ್ ಅವರು, ಬ್ರಿಟಿಷರ ವೈಸ್ರಾಯ್ ಆದಂತಹ ಅವರು ಆಗಸ್ಟ್ 15 ನಿರ್ಧರಿಸುತ್ತಾರೆ. ಏಕೆಂದರೆ ಆಗಸ್ಟ್ 15 ಅವರಿಗೆ ಅದೃಷ್ಟದ ದಿನಾಂಕವಾಗಿತ್ತು. ಮತ್ತೊಂದು ಕಾರಣವೂ ಇತ್ತು. ವಿಶ್ವ ಸಮರ 2ರಲ್ಲಿ ಅವರು ಜಪಾನಿನ ಯುದ್ಧವನ್ನು ಶರಣಾಗಿಸಿ ನಿಂತಿದ್ದ ಅವರ ಮುಂದೆ ಆಗಿದ್ದರಿಂದ ಅವರಿಗೆ ಅಂದು ಅದೃಷ್ಟ ದಿನಾಂಕ ಎಂದು ನಿರ್ಧರಿಸಿಕೊಂಡಿದ್ದರು. ಆದರೆ ಇದಕ್ಕೆ ಭಾರತೀಯ ಜ್ಯೋತಿಷಿಗಳು ವಿರೋಧವನ್ನು ವ್ಯಕ್ತಪಡಿಸಿದರು. ವಿರೋಧ ವ್ಯಕ್ತಪಡಿಸಲು ಕಾರಣವೂ ಸಹ ಇತ್ತು. ಅಂದು ಅದೃಷ್ಟಕರ ಅಥವಾ ದುರದೃಷ್ಟಕರ ಅಪವಿತ್ರ ದಿನ ಎಂದು ಜ್ಯೋತಿಷಿಗಳು ನಿರ್ಧರಿಸಿದರು. ಅಂದು ಅಮಾವಾಸ್ಯೆ ದಿನವಾಗಿದ್ದರಿಂದ ಭಾರತದಾದ್ಯಂತ ಜ್ಯೋತಿಷಿಗಳ ವಿರೋಧವೇ ವ್ಯಕ್ತವಾಗಿತ್ತು. ಇದಕ್ಕೆ ಪರಿಹಾರವನ್ನು ನೀಡಲು ನಂತರ ಭಾರತದ ಮೊದಲ ರಾಷ್ಟ್ರಪತಿಯಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಸಲಹೆಯನ್ನು ಕೇಳಲು ಸೋನಾಲ್ನ ಪಂಡಿತರಾದಂತಹ ಹರ್ದಿಯೋ ಶರ್ಮಾ ತ್ರಿವೇದಿ ಮತ್ತು ಉಜ್ಜಯಿನಿಯ ಸೂರ್ಯನಾರಾಯಣ ವ್ಯಾಸ್ರವರನ್ನು ಸಲಹೆ ಕೇಳಿದರು. ಅವರ ಸರಳವಾಗಿ ಆಗಸ್ಟ್ 14 ಮತ್ತು 15ನೆಯ ಮಧ್ಯರಾತ್ರಿಯನ್ನು ನಿರ್ಧರಿಸಿ ಪರಿಹಾರವನ್ನು ನೀಡಿದರು. ಮಧ್ಯರಾತ್ರಿಯನ್ನು ನಿರ್ಧರಿಸಲು ಕಾರಣವಿತ್ತು. ಮಧ್ಯರಾತ್ರಿ ಏಕೆಂದರೆ ಇಂಗ್ಲಿಷ್ನ ಕ್ಯಾಲೆಂಡರ್ ಪ್ರಕಾರ 12 ಗಂಟೆ ಬೆಳಗಿನ ಜಾವ, ಆದರೆ ಹಿಂದೂ ಧರ್ಮದ ಪ್ರಕಾರ ಕ್ಯಾಲೆಂಡರ್ನಲ್ಲಿ ಸೂರ್ಯೋದಯದ ನಂತರ ಬೆಳಗಿನ ಜಾವವಾಗಿರುತ್ತಿತ್ತು. ಮತ್ತೊಂದು ಕಾರಣವೂ ಸಹ ಹಲವಾರು ಕಾರಣಗಳೊಂದಿಗೆ ಬೆರೆತು ಹೋಗಿವೆ. ಒಂದೆರಡು ಕಾರಣಗಳನ್ನು ನಿಮ್ಮ ಮುಂದೆ ಉಣಬಡಿಸಲು ಪ್ರಯತ್ನಿಸುತ್ತಿದ್ದೇನೆ. ಇಂದ ಸ್ವಾತಂತ್ರ್ಯವನ್ನು ನೀಡಿದರು, ಆರಾಮಾಗಿ ಪಲಾಯನವಾಗಬಹುದು ಎಂಬ ಅವರ ಕುತಂತ್ರದ ಬುದ್ಧಿ ಸ್ವಾತಂತ್ರ್ಯ ನೀಡುವುದರಲ್ಲಿಯೂ ಸಹ ವ್ಯಕ್ತವಾಗುತ್ತಿತ್ತು. ಹೀಗೆ 14 ಮತ್ತು 15ರ ಮಧ್ಯರಾತ್ರಿಯನ್ನು ನಿರ್ಧರಿಸಿದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ಹಾಗೂ ರಾಷ್ಟ್ರಪತಿಯಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೀಗೆ ನಿರ್ಧರಿಸಿ ಆಗಸ್ಟ್ 14 ಮತ್ತು 15ರ ಮಧ್ಯರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯವನ್ನು ನೀಡಿದರು. ಆಗಸ್ಟ್ 14 ಮತ್ತು 15ರ ಮಧ್ಯರಾತ್ರಿಯಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ನೆಹರೂರವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಅಧಿಕಾರ ಹಸ್ತಾಂತರದ ಅಂಗೀಕಾರದ ಭಾಷಣವನ್ನು ನೆರವೇರಿಸಿದರು ನೆಹರೂರವರು. ಅಂಗೀಕಾರದ ಸ್ವೀಕೃತಿಯನ್ನು ನೆರವೇರಿಸಿದ ನಂತರ ಪವಿತ್ರವಾದ ಶಂಖವನ್ನು ಊದುವ ಮೂಲಕ ಹೊಸ ರಾಷ್ಟ್ರವಾಗಿ ಉದಯಿಸಿದ ನನ್ನ ಭಾರತ ಇಂದು ಇತಿಹಾಸದ ಪುಟಗಳಲ್ಲಿ ನೆಲೆಯೂರಿರುವುದು ಅತ್ಯಂತ ಮಹತ್ವವಾದಂತಹ ಹೆಮ್ಮೆಯ ವಿಷಯವಾಗಿದೆ. ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಕುಮಾರಿ ಲೇಖನ ಅವರಿಗೆ ಧನ್ಯವಾದಗಳು. ಇದೀಗ ನಿಹಾಲ್ ಮತ್ತು ತಂಡದವರಿಂದ ನೃತ್ಯ ಪ್ರದರ್ಶನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
ಕಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ, ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಹತ್ತಾರು ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ, ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಉಸಿರಿರುವ ತನಕ ನೀ ಭಾರತೀಯನೆಂದು ಬೀಗು, ಕೊನೆ ಉಸಿರೆಳೆವಾಗಲು ವಂದೇ ಮಾತರಂ ಎಂದು ಕೂಗು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಕಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶಿವಯ್ಯ ಸರ್ ಅವರು ಭಾಷಣ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಹೆಚ್ಚು ಒತ್ತು ತಗೊಳ್ಳಲೇ, ಬಿಸಿಲಿನ ಜ್ವಳ ಜಾಸ್ತಿ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಬೆಳಗಿನ ಶುಭೋದಯಗಳು. 78ನೇ ಸ್ವಾತಂತ್ರ್ಯದ ಈ ಶುಭ ಸಂದರ್ಭದಲ್ಲಿ ಶ್ರೀ ಮಠದ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಅರ್ಪಿಸುತ್ತಾ ಈ 78ನೇ ಸ್ವಾತಂತ್ರ್ಯೋತ್ಸವವನ್ನು ಇಡೀ ಭಾರತಾದ್ಯಂತ ವಿಜೃಂಭಣೆಯಿಂದ ನೆರವೇರಿಸ್ತಕ್ಕಂಥ ಒಂದು ಶುಭ ದಿನ. ಭಾರತ ಸಂಪದ್ಭರಿತವಾದ ಬಲಿಷ್ಠ ರಾಷ್ಟ್ರವಾಗಿತ್ತು. ಆದರೆ ಛಿದ್ರವಾಗಿ ಸುಮಾರು ರಾಜರುಗಳ ಆಡಳಿತದಲ್ಲಿ ಭಾರತ ಛಿದ್ರವಾಗಿತ್ತು. ಭಾರತದ ಸಂಪತ್ತನ್ನು ಯುರೋಪಿನ ರಾಷ್ಟ್ರಗಳಿಗೆ
ಅವರನ್ನು ಆಕರ್ಷಣೆ ಮಾಡಿ ವ್ಯಾಪಾರಕ್ಕೆಂದು ಯುರೋಪಿಯನ್ನರು ಭಾರತಕ್ಕೆ ಬಂದರು. ಭಾರತದ ಸಂಪತ್ತು ಯುರೋಪಿಯನ್ನರನ್ನು ಆಕರ್ಷಣೆ ಮಾಡಿ ಇಡೀ ಭಾರತದ ಆಡಳಿತವನ್ನು ತಮ್ಮ ಚುಕ್ಕಾಣಿಗೆ ಹಿಡಿದುಕೊಂಡರು. 200 ವರ್ಷಗಳ ಕಾಲ ಭಾರತವನ್ನು ಆಳಿದಂಥ ಬ್ರಿಟಿಷಿನವರು ನಮಗೆ 1947 ಆಗಸ್ಟ್ 15ರಂದು ಸ್ವತಂತ್ರವನ್ನು ಕೊಟ್ಟರು. ಆದರೆ ಈ ಸ್ವತಂತ್ರವನ್ನು ಕೊಡಬೇಕಾದ್ರೆ ಸಾವಿರಾರು ಜನ ತಮ್ಮ ತ್ಯಾಗ ಬಲಿದಾನಗಳನ್ನು ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥ ಸ್ವತಂತ್ರ ಇದು. ಇಂದು ಈ ಇಡೀ ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರವಾಗಿ ಮುಂದುವರಿಬೇಕಂದ್ರೆ ಭಾರತ ಇಂದು ಚುಕ್ಕಾಣಿ ಮುಂಚೂಣಿಯಲ್ಲಿದೆ. ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ದೇಶ. ಎಲ್ಲ ರಾಷ್ಟ್ರೀಯ ಧರ್ಮ ಜಾತಿ ಎಲ್ಲ ಪಂಗಡಗಳನ್ನು ಒಳಗೊಂಡಿದ್ದರೂ ನಾವೆಲ್ಲರೂ ಒಂದೇ. ನಾವು ಅದಕ್ಕೆ ಹೇಳೋದು ಕೊನೆಯಲ್ಲಿ ಒಂದೇ ಮಾತರಂ. ಆ ಒಂದೇ ಮಾತರಂ ಅಂತಕ್ಕಂಥದ್ದಂದರೆ ಭಾರತದಲ್ಲಿರ್ತಕ್ಕಂಥ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ, ಬಂಗಾಳದಿಂದ ಅರಬ್ಬಿ ಸಮುದ್ರದ ತನಕ ಭಾರತೀಯರೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಆ ಭಾವನೆಯನ್ನು ಇಟ್ಟುಕೊಂಡಿದ್ದಾಗ ನಮ್ಮಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣ್ತಾ ಇದ್ದೀವಿ. ಯಾವ ಧರ್ಮದವರು ಅವರವರ ಧರ್ಮದ ಸಂಸ್ಕೃತಿಗಳನ್ನು ಅಳವಡಿಸಿಕೊಂಡಿದ್ದರೂ ನಾವೆಲ್ಲರ ಸಹೋದರರಂತೆ ಇರಬೇಕು ಎಂಬ ಭಾವನೆಯಿಂದ ನಮಗೆ ಸ್ವತಂತ್ರ ಬಂದಿದೆ. ಆದರೆ ಇಂದು ಧರ್ಮಗಳ ಜೊತೆಯಲ್ಲಿ ಜಾತಿಗಳ ಜೊತೆಯಲ್ಲಿ ಕಿತ್ತಾಟಗಳು ನಡೀತಾ ಇದೆ. ಆದರೆ ಸ್ವತಂತ್ರ ಬಂದ ಉದ್ದೇಶ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿದ್ದರೂ ಸಹ ನಾವು ಇಡೀ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರವಾಗಿ ಮುಂದುವರಿತಾ ಇದ್ದೀವಿ. ಡಿಜಿಟಲ್ ಹಗರಣದಿಂದ ಭಾರತ ಇವತ್ತು ಪ್ರಪಂಚದಲ್ಲೇ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದೇವೆ. ನಾವು ಭಾರತದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥ ಈ ಒಂದು ದುಷ್ಟ ಪದ್ಧತಿ ನಶಿಸಿ ಹೋಗಿದ್ರೆ ನಮ್ಮ ದೇಶವನ್ನು ಪ್ರಪಂಚದಲ್ಲಿ ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಆದರೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ರೀತಿಯಲ್ಲಿದ್ದಾಗ ಭಾರತ ದೇಶವನ್ನು ಯಾರೂ ಕೆಣಕಲು ಸಾಧ್ಯವಿಲ್ಲ. ಪರದೇಶಗಳನ್ನು ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ದ್ವೇಷ ಕೋಮು ಗಲಭೆಗಳು ನಡೀತಾನೆ ಇವೆ. ಇವಕ್ಕೆಲ್ಲ ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಆ ಒಗ್ಗಟ್ಟು ನಾವು ಇರೋದ್ರಿಂದ ಭಾರತೀಯರನ್ನು ಯಾರೂ ಅಲುಗಾಡಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ದೇಶಕ್ಕಾಗಿ ಸ್ವತಂತ್ರವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿಗಳನ್ನು ಇಂಥ ಶುಭ ಸಂದರ್ಭದಲ್ಲಿ ಸ್ಮರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯವಾಗಿದೆ. ಅವರನ್ನು ನಾವು ಸ್ಮರಿಸಿದಾಗ ನಮಗೆ ಅವರ ಪ್ರಾಣ ಬಲಿದಾನಗಳನ್ನು ಕೊಟ್ಟು ನಾವು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದೇವೆ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ತತ್ವಗಳನ್ನು ಇಟ್ಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ನಮಗೆ ಮೊಟ್ಟ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ಭಾರತ ಅಭಿವೃದ್ಧಿ ರಾಷ್ಟ್ರವಾಗಬೇಕಾದ್ರೆ ಕಡ್ಡಾಯವಾದ ಶಿಕ್ಷಣವನ್ನು ಜಾರಿಗೊಳಿಸಬೇಕು. ಆ ಕಡ್ಡಾಯವಾದ ಶಿಕ್ಷಣವನ್ನು ಜಾರಿಗೊಳಿಸಿದಾಗ ಮಾತ್ರ ಪ್ರತಿಯೊಬ್ಬರಿಗೂ ಶಿಕ್ಷಣದ ಅವಶ್ಯಕತೆ ಇದೆ. ಆ ಶಿಕ್ಷಣವನ್ನು ಕೊಟ್ಟಾಗ ದೇಶದ ಅಭಿವೃದ್ಧಿ ಆಗ್ತದೆ. ಇಂದಿನ ಮಕ್ಕಳೇ ನಾಡಿನ ಭವಿಷ್ಯ. ನಾವು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು ಭಾರತೀಯರ ಸೌಹಾರ್ದತೆ ಮಕ್ಕಳಲ್ಲಿ ನಾವು ತುಂಬಿಸಿದಾಗ ನಮ್ಮ ದೇಶದ ಭವಿಷ್ಯವನ್ನು ನಾವು ಮುಂಚೂಣಿಗೆ ತರೋದಕ್ಕೆ ಅವಕಾಶವಾಗ್ತದೆ. ಅದಕ್ಕೋಸ್ಕರನೇ ಭಾರತ ಸರ್ಕಾರ ಸ್ವತಂತ್ರ ಬಂದ ಮೇಲೆ ಕಡ್ಡಾಯವಾದ ಶಿಕ್ಷಣವನ್ನು ಜಾರಿಗೆ ತಂದು ಎಲ್ಲರ ಮಕ್ಕಳು ಸಹ ಶಿಕ್ಷಣವಂತ ವಂಚಿತರಾಗಬಾರ್ದು. ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೋ ದೇಶ ಭಾಳ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಅದಕ್ಕೋಸ್ಕರ ಎಲ್ಲರೂ ಶಿಕ್ಷಣವಂತರಾಗಬೇಕು. ನಾವು ಶಿಕ್ಷಣವೇ ನಮ್ಮ ಮೊಟ್ಟ ಮೊದಲ ಗುರಿಯಾಗಿದೆ. ಆ ಶಿಕ್ಷಣ ಜೊತೆಗೆ ಈ ಹಸಿರು ಕ್ರಾಂತಿಯನ್ನು ಉಂಟು ಮಾಡಬೇಕು. ಎಲ್ಲೆಲ್ಲೂ ಮರಗಿಡಗಳನ್ನು ನೆಟ್ಟು
ಪ್ರಕೃತಿಯನ್ನು ನಾವು ನಾಶ ಮಾಡಬಾರ್ದು, ಪ್ರಕೃತಿಯನ್ನು ಬೆಳೆಸಬೇಕು. ಇವತ್ತಿಗಾಗಲೇ ನೋಡ್ತಾ ಇದ್ದೀವಿ, ವಯನಾಡು, ಕೇರಳದ ವಯನಾಡು ಮತ್ತು ಮಲೆನಾಡಿನ ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳು ಕುಸಿದು ಬೇಕಾದಷ್ಟು ಮನೆ ಮಠಗಳು ನಾಶವಾಗ್ತಾ ಇದೆ. ಕಾರಣ ನಮ್ಮ ಪ್ರಕೃತಿಯ ವಿಕೋಪ. ನಾವು ಏನೆಲ್ಲ ಸಾಧನೆ ಮಾಡ್ಬೋದು, ಪ್ರಕೃತಿಯ ಮುಂದೆ ನಾವು ದೊಡ್ಡವರಲ್ಲ. ಪ್ರಕೃತಿಯೇ ಸರ್ವಶ್ರೇಷ್ಠ, ಪ್ರಕೃತಿಯನ್ನೇ ನಾವು ಪೂಜಿಸಬೇಕು. ದೇವರು ಎಲ್ಲಿದ್ದಾನೆ? ಪ್ರಕೃತಿ ಅಂತಕ್ಕಂಥದ್ದೇ ದೇವರು. ಆ ಪ್ರಕೃತಿ ಮುನಿದಾಗ ಪ್ರಪಂಚ ನಾಶವಾಗ್ತದೆ. ಭಾರತದಲ್ಲಿ 3/4 ಭಾಗದಷ್ಟು ನೀರಿದೆ, 1/4 ಭಾಗದಷ್ಟು ಭೂಮಿ ಇದೆ. ಇಡೀ ಭೂಮಿಯ ಮೇಲ್ಗಡೆ ನೀರು ಸಂಪೂರ್ಣವಾಗಿ ಆವರಿಸಿದಾಗ ದೇಶ ನಾಶವಾಗ್ತದೆ. ಅದಕ್ಕೋಸ್ಕರ ನಾವು ಪ್ರಕೃತಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಮರಗಿಡಗಳನ್ನು ನಾವು ನೆಡಬೇಕು. ನಾವು ಮರಗಿಡಗಳನ್ನು ನೆಟ್ಟು ದೇಶದ ಅಭಿವೃದ್ಧಿಯತ್ತ ನಾವು ಕೈ ಚಾಚಬೇಕು. ಆವಾಗ ವಯನಾಡು, ಕೇರಳದ ವಯನಾಡು ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ನೋಡಿದಾಗ ಪ್ರಕೃತಿ ವಿಕೋಪಕ್ಕೆ ಬಂದಿದೆ. ಬೆಟ್ಟ ಗುಡ್ಡಗಳನ್ನು ಕಡಿದು ನಾವು ಕಲ್ಲು ಗಣಿಗಳನ್ನು ಮಾಡಿ ದೇಶವನ್ನು ನಾಶ ಮಾಡ್ತಾ ಇದ್ದೀವಿ. ಆ ನಾಶ ಮಾಡಿದಾಗ ಮನುಕುಲವೇ ನಾಶವಾಗ್ತಾ ಇದೆ. ಆ ಮನುಕುಲವು ನಾಶವಾಗದೆ ನಾವು ಪ್ರಕೃತಿಯನ್ನು ರಕ್ಷಿಸಬೇಕು. ಇದು ಭಾರತದ ಮಹತ್ವದ ಆಕಾಂಕ್ಷೆಯಾಗಿದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಪ್ರಕೃತಿಗೆ ನೀವು ಹೆಚ್ಚು ಮಹತ್ವವನ್ನು ಕೊಡಿ, ಪ್ರಕೃತಿಯನ್ನು ಉಳಿಸಿ. ಪ್ರಕೃತಿಯನ್ನು ಉಳಿಸಿದಾಗ ನಾವು ದೇಶದಲ್ಲಿ ನೆಮ್ಮದಿಯಾಗಿ ಬದುಕಬಹುದು. ಒಂದು ಕಡೆ ವರ್ಣನ ಆರ್ಭಟ, ಮತ್ತೊಂದು ಕಡೆ ಮಳೆಯಿಲ್ಲದೆ ಅನಾವೃಷ್ಟಿ, ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಂದ ದೇಶ ಬಳಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹರಿದು ಬರತಕ್ಕಂಥ ನೀರನ್ನು ತಡೆ ಹಿಡಿದು ಜಲಾಶಯಗಳನ್ನು ಕಟ್ಟಿ ನೀರನ್ನು ತಡೆದು ವ್ಯವಸಾಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ನೆಹರೂರವರು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದು ಅಣೆಕಟ್ಟೆಗಳನ್ನು ಕಟ್ಟಿ, ನೀವು ಭಾರತ ದೇಶದಲ್ಲಿ ದೇವಾಲಯಗಳನ್ನು ಕಟ್ಟೋದು ಬೇಡ, ದೇವಾಲಯಗಳನ್ನು ಕಟ್ಟೋದ್ರಿಂದ ಯಾವ ಪ್ರಯೋಜನಗಳು ಇಲ್ಲ. ಆ ದೇವಾಲಯಗಳು ಅಂತಕ್ಕಂಥ ಅಣೆಕಟ್ಟೆಗಳನ್ನು ಕಟ್ಟಿ ವರುಣನಿಂದ ಬರ್ತಕ್ಕಂಥ ನೀರನ್ನು ತಡೆದು ವ್ಯವಸಾಯಗಾರನಿಗೆ ನೀವು ನೀರನ್ನು ಕೊಟ್ಟಾಗ ದೇಶ ಅಭಿವೃದ್ಧಿ ಆಗ್ತದೆ. ಆ ದೇಶ ಅಭಿವೃದ್ಧಿಯಾದಾಗ ಜನಗಳ ಜೀವನ ಮಟ್ಟ ಉತ್ತಮವಾಗ್ತದೆ ಅಂತಕ್ಕಂಥ ಮಾತನ್ನು ಹಿಂದೆ ನೆಹರೂರವರೇ ಹೇಳಿದರು. ಅದಕ್ಕೋಸ್ಕರ ನಾವು ಸರ್ಕಾರ ಈ ಗ್ಯಾರಂಟಿಗಳ ಬದಲು ದೇವಾಲಯಗಳನ್ನು ಕಟ್ಟುವ ಬದಲು ಒಳ್ಳೊಳ್ಳೆ ಆಸ್ಪತ್ರೆಗಳನ್ನು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು, ಈ ಆರೋಗ್ಯ ಮತ್ತು ಶಿಕ್ಷಣವನ್ನು ಜಾರಿಗೆ ತಂದಾಗ ದೇಶದ ಭವಿಷ್ಯ ಉತ್ತಮವಾಗ್ತದೆ. ಹೆಚ್ಚು ನೀರಾವರಿಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಸರ್ಕಾರ ಮಹತ್ವವನ್ನು ಕೊಟ್ಟು ಇವರ ಅಭಿವೃದ್ಧಿಯನ್ನು ಮಾಡಿದಾಗ ದೇಶದ ಅಭಿವೃದ್ಧಿ ಆಗ್ತದೆ. ದೇಶದ ಅಭಿವೃದ್ಧಿ ಆದಾಗ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಅಂತಕ್ಕಂಥ ಸಂತೋಷವಾಗಿ ಹೇಳ್ಕೋಬೋದು. ಇದಕ್ಕೋಸ್ಕರ ನಾನು ಹೆಚ್ಚು ಒತ್ತು ತಗೊಳ್ಳೋದಿಲ್ಲ. ಯಾಕೆಂದರೆ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇದೆ, ನೀವು ಕೂತ್ಕೊಳ್ಳೋದಕ್ಕೂ ಕಷ್ಟವಾಗ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಭಾರತೀಯರು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣೋಣ, ನಾವೆಲ್ಲರೂ ಒಟ್ಟಿಗೆ ಬದುಕೋಣ. ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ, ಯಾವ ಜಾತಿ ಧರ್ಮಗಳ ಲೆಕ್ಕವಿಲ್ಲದೆ ನಾವೆಲ್ಲರೂ ಒಂದೇ ಎಂತಕ್ಕಂಥ ಭಾವನೆ ಇಟ್ಟು ನಾವೆಲ್ಲರೂ ಒಟ್ಟಾಗಿ ಬಾಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. 78ನೇ ಸ್ವಾತಂತ್ರ್ಯೋತ್ಸವ ನಿಮಗೆ ಒಳ್ಳೇದು ಮಾಡಲಿ. ನಿಮಗೆ ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆಯ ಶಿಕ್ಷಣವಂತರಾಗಿ ಭಾರತಾಂಬೆಯ ಮಕ್ಕಳಾಗಿ ಭಾರತದ ಭವಿಷ್ಯವನ್ನು ನಿರೂಪಿಸ್ತಕ್ಕಂಥ ಪ್ರಜೆಗಳಾಗಿ ದೇಶದ ಭವಿಷ್ಯವನ್ನು ಎತ್ತಿಡೀರಿ ಅಂತಕ್ಕಂಥ ಈ 2 ಮಾತುಗಳನ್ನು ಹಾಡಿ ಈ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ತಿಳಿಸಿಕೊಟ್ಟಂಥ ಶಿವಯ್ಯ ಸರ್ ಅವರಿಗೆ ಧನ್ಯವಾದಗಳು. ಇದೀಗ B.Ed ಪ್ರಶಿಕ್ಷಣಾರ್ಥಿಗಳಿಂದ ನೃತ್ಯ.
ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ, ಭಾರತಾಂಬೆ ನಿನ್ನ ಜನ್ಮದಿನ. वतन वतन मेरे आबाद रहे तू, है वतन वतन मेरे आबाद रहे तू, है वतन वतन मेरे आबाद रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू, है वतन पहुँचूं मैं
वंदे एहसास थोड़ा तो जगाए अपने दिलों में हम। क्या नाम है अपना जहां में, खड़े हैं कहाँ पे हम। है हमें जाना कहाँ, चले हैं कहाँ पे हम। हमसे पूछे है ये मादरे वतन। धूम ता ना 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 धूम धूम ता ना 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 धूम धूम मगपा धूम धूम ता ना ना धे ना 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 धूम धूम मगसा रागिर दा धूम दा 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 दी रा ना 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 दा दागर दा धूम दा दागर दा धूम दागर दा धूम 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 दा ना 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 दे ना 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 धूम ता ना धी रा ना गमा गमा मगमा बा मगा सा नि सा ता ना धी रा ना गमा गमा मगमा बा मगा सा नि सा ता ना धी रा ना gama 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 ba maga sanisa. Come on now, follow my lead. Come on now, follow my lead. कुछ करिए नस नस मेरी खोले हाय कुछ करिए कुछ करिए बस बस बड़ा बोले अब कुछ करिए ओ कोई तो चल सिद्ध फड़िए तू बेतरिए या मरिए हाय कोई तो चल सिद्ध फड़िए तू बेतरिए या मरिए चक दे दुनिया वालों बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी। सुनो गौर से दुनिया वालों बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी। हमने कहा है तुम भी कहो, हमने कहा है जो से दुनिया वालों बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी। दुनिया वालों बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी। सुनो गौर से दुनिया
दुनिया वालों बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी। हमने कहा है तुम भी कहो, हमने कहा है जो तुम भी कहो। सुनो गौर से दुनिया वालों बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी। और जान है ना झुके ना मिटे, देश तो अपनी शान है। हमने कहा है तो तुम भी कहो। सुनो गौर से दुनिया वालों बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी। ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಶಿವಕುಮಾರ್ ಸರ್ ಅವರು ಎಲ್ಲರನ್ನ ವಂದಿಸಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಶ್ರೀಮಠದ ಗುರು ಪರಂಪರೆಯನ್ನು ಮನದಲ್ಲಿ ಸ್ಮರಿಸುತ್ತಾ ಇಂದು ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಈ ಸಮಾರಂಭಕ್ಕೆ ಆಗಮಿಸಿದಂತಹ ಪರಮಪೂಜ್ಯ ಹಿರಿಯ ಶ್ರೀಗಳಿಗೆ ಹಾಗೂ ಪರಮಪೂಜ್ಯ ಕಿರಿಯ ಶ್ರೀಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ವಂದನಾರ್ಪಣೆಯನ್ನು ತಿಳಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಶ್ರೀ ಬಸವೇಶ್ವರ HPS ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶಿವಯ್ಯ ಸರ್ ಅವರಿಗೆ ಹಾಗೂ ನಟರಾಜ್ ಸರ್ ನಿರ್ದೇಶಕರು SN B.Ed ಕಾಲೇಜ್ ಶ್ರೀ ದೇಗುಲಮಠ ಕನಕಪುರ ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅಂಗಸಂಸ್ಥೆಗಳ ಎಲ್ಲ ಮುಖ್ಯ ಶಿಕ್ಷಕರುಗಳಿಗೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿಗಳಿಗೆ, B.Ed ಪ್ರಶಿಕ್ಷಣಾರ್ಥಿಗಳಿಗೆ, ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಂದನಾರ್ಪಣೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. बोलो भारत माता की, बोलो भारत माता की। वंदे 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 वंदे। बोलो भारत माता की जय, बोलो भारत माता की जय, बोलो भारत माता की जय। वंदे वंदे वंदे।